ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲೇ ಲ್ಯಾಂಡ್ ಸರ್ವೇಯರ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದ ಇಯರ್ ಆಫ್ 2024. ಇಲ್ಲಿ ಈ ಒಂದು 2024 ಈ ಒಂದು ಇಯರಲ್ಲಿ ನಡೆಯಲಾಗುವ ಈ ಒಂದು ಭೂಮಾಪಕರ ಹುದ್ದೆಯ ಒಂದು ಎಕ್ಸಾಮ್ಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಪತ್ರಿಕೆಯಲ್ಲಿ ನಿಮಗೆ ಎಲ್ಲ ಥರದ ಕ್ವಶನ್ಗಳು ನೋಡಲಿಕ್ಕೆ ಸಿಗ್ತವೆ. ಸೊ ಇದು ಸೇಮ್ ಟು ಸೇಮ್ ಆ್ಯಸ್ ಪರ್ ದ ಈ ಒಂದು 2016ನಲ್ಲಿ ಒಂದು ಏನು ಕ್ವಶನ್ ಪೇಪರ್ ನಡೆದಿದೆಯಲ್ಲ, ಸೊ ಆ ಒಂದು ಕ್ವಶನ್ ಪೇಪರ್ ಅನುಗುಣವಾಗಿ ಆ ಒಂದು ಬೇಸಿಸ್ ಮೇಲೆ ಮತ್ತು ಕರೆಂಟ್ ಸಿಲೆಬಸ್ ಮೇಲೆ ಈ ಒಂದು ಕ್ವಶನ್ ಪೇಪರನ್ನು ನಾನು ರೆಡಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರ್ ಆಗಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಈ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ನೀವು ಪ್ರಿಪೇರ್ ಆಗೋರೇ ಇದ್ರಂದ್ರೆ ದಯವಿಟ್ಟು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಒಂದು ಓಲ್ಡ್ ಕ್ವಶನ್ ಪೇಪರು ಮತ್ತು ಪೇಪರ್ 1, ಪೇಪರ್ 2 ಈ ಒಂದು ಎಲ್ಲ ಅದರ ಒಂದು ಸಿಲೆಬಸ್ ವೈಸ್, ಚಾಪ್ಟರ್ ವೈಸ್ ನಾನು ನಿಮಗೆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಅದು ಯಾರು ನೋಡಿಲ್ಲ ಆ ಒಂದು ಲಿಸ್ಟಲ್ಲಿ ನೀವು ಹೋಗಿ ನೋಡ್ಬೋದು. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಇದು ಲ್ಯಾಂಡ್ ಸರ್ವೇಯರ್ ಮಾಡೆಲ್ ಕ್ವಶನ್ ಪೇಪರು, ಮಾರ್ಕ್ಸ್ 200. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ಬೋದು ನೀವು. ದೇವರಾಯ 1 ಅಂದರೆ ಮೊದಲನೇ ದೇವರಾಯ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ನಿರ್ಮಿಸಿದನು? ಈ ದೇವರಾಯ ಅಂದರೆ ಈ ಒಂದು ವಿಜಯನಗರ ಎಂಪೈರದ ಒಬ್ಬ ಫೇಮಸ್ ರೂಲರ್. ಓಕೆ, ಬುಕ್ಕರಾಯ 2ನೇ ಆದಮೇಲೆ ದೇವರಾಯ ಫಸ್ಟ್ ಬರ್ತಾನೆ. ಓಕೆ, ಇವನ ಒಂದು ಅವಧಿ ಬಂದುಬಿಟ್ಟು 1406 to 1422. ಓಕೆ, ಸೊ ಇವನು ಮೇನ್ ವರ್ಕ್ ಏನಾಗುತ್ತಂದ್ರೆ ಈ ಒಂದು ಇರಿಗೇಷನ್ ವರ್ಕ್ ಭಾಳ, ಅಂದರೆ ಈ ಒಂದು ನೀರಾವರಿ ಸಂಬಂಧ ಇವನು ಕೆಲಸ ಭಾಳ ಮಾಡಿದ್ದಾನೆ, ತುಂಬ ಮಾಡಿದ್ದಾನೆ. ಸೊ ಆ ಒಂದು ನೀರಾವರಿ, ಎಲ್ಲರಿಗೆ ಒಂದು ನೀರಾವರಿ ಒಂದು ಏನಪ್ಪ ಕೊಡುವ ಸಂಬಂಧ ಅವನು ಒಂದು ಡ್ಯಾಮ್ ಕಟ್ತಾನೆ. ಆ ಡ್ಯಾಮ ತುಂಗಭದ್ರೆ ಈ ಒಂದು ನದಿಯ ಮೇಲೆ ಅಡ್ಡಲಾಗಿ ಕಟ್ತಾನೆ. ಓಕೆ, ಇದು ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಸಿ, ತುಂಗಭದ್ರಾ. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಕೆಳಗಿನ ಯಾವ ರೀತಿಯ ನಾಣ್ಯಗಳು ಬಳಕೆಯಲ್ಲಿವೆ? ಇಲ್ಲಿ ವಿಜಯನಗರ ಎಂಪೈರ್ದಲ್ಲೇ ಒಂದು ಮುಂತಾದ ನೂರಾರು ಕೆಲವೊಂದು ಬಹಳಷ್ಟು ನಾಣ್ಯಗಳು ಇಲ್ಲಿ ನಿಮಗೆ ಕಂಡು ಬರ್ತವೆ. ಬಟ್ ಮೇನ್ಲಿ ಅನ್ನೋದು ಒಂದು ಈ ಅಡ್ಮಿನಿಸ್ಟ್ರೇಷನ್ ಅಥವಾ ಈ ಒಂದು ವಿಜಯನಗರ ಎಂಪೈರ್ದಲ್ಲೇ ಈ ಒಂದು ಸಾಮ್ರಾಜ್ಯದಲ್ಲಿ ಒಂದು ಚಲಾವಣೆಗೆ ಆಗುವಂಥ ಒಂದು ನಾಣ್ಯಗಳು ಯಾವಪ್ಪ ಅಂದ್ರೆ ವರಾಹ ಇತ್ತು, ದಿನಾರ ಇತ್ತು, ಮತ್ತು ಫ್ಯಾನಮ್ ಒಂದಿತ್ತು. ಈ ಮೂರು ಇತ್ತು. ಸೊ ಇಲ್ಲಿ ಆಪ್ಷನ್ ಡಿ ಆಗುತ್ತೆ, 1, 2 and 3. ಸೊ ಇದನ್ನು ನಮಗೆ ಹೇಗೆ ಸಿಕ್ಕೈತೆ ಅಂದ್ರೆ ಇರಾನದಿಂದ ಬಂದ ಅಬ್ದುಲ್ ರಜಾಕ್ ಇವನು ಏನು ಮಾಡ್ತಾನೆ, ಈ ಒಂದು ದೇವರಾಯ 2ನೇ ದೇವರಾಯ ಟೈಮಲ್ಲಿ, ಸೆಕೆಂಡ್ ದೇವರಾಯ ಟೈಮಲ್ಲಿ ಬಂದಿರ್ತಾನೆ. ಆವಾಗ ಅವನು ತನ್ನ ಒಂದು ಬುಕ್ಕಲ್ಲಿ ತಿಳಿಸ್ತಾನಕ್ಕೆ ಏನಪ್ಪ, ವರಾಹ, ದಿನಾರ, ಫೆನಮ್ ಇವು ಮೋಸ್ಟ್ ಪಾಪ್ಯುಲರ್ ಅಂದರೆ ಅತಿ ಪ್ರಸಿದ್ಧವಾದಂಥ ನಾಣ್ಯಗಳಂತ ತನ್ನ ಒಂದು ಬುಕ್ಕಿನಲ್ಲಿ ತನ್ನ ಪ್ರವಾಸ ಕೃತಿಯಲ್ಲಿ ತಿಳಿಸಿರ್ತಾನೆ. ಯಾರು? ಅಬ್ದುಲ್ ರಜಾಕ್. ಓಕೆ, ಇರಾನ್ ಅಥವಾ ಪರ್ಷಿಯನ್. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದಲ್ಲ ಯಾರು? ಓಕೆ,
ಕೆಳಗಿನವರಲ್ಲೇ ಯಾರು ಗುಲ್ಬರ್ಗ ಬಳಿ ಫಿರೋಜಾಬಾದ್ ಎಂದು ಹೆಸರಿಸಲಾದ ಹೊಸ ನಗರವನ್ನು ಸ್ಥಾಪಿಸಿದರು? ಓಕೆ, ಸ್ವಲ್ಪ ಟೈಪ್ ಮಿಸ್ಟೇಕ್ ಆಗಿದೆ. ಓಕೆ, ಯಾರು ಮಾಡಿದಾರಪ್ಪ? ಈ ಒಂದು ಗುಲ್ಬರ್ಗ ಬಳಿಯಲ್ಲಿ ಈ ಫಿರೋಜಾಬಾದ್ ಅಂತ ಫಿರೋಜ್ ಶಾ, ನಿಮಗೆ ಆ ಒಂದು ಹೆಸರಿನಲ್ಲೇ ತಿಳಿದು ಬರುತ್ತೆ, ಫಿರೋಜ್ ಶಾ. ಈ ಫಿರೋಜ್ ಶಾ ಏನು ಮಾಡ್ತಾನೆ, ಈ ಒಂದು ಗುಲ್ಬರ್ಗ ಹತ್ತಿರ ಫಿರೋಜಾಬಾದ್ ಅಂತ ಅನ್ನುವ ಒಂದು ಹೊಸದಾದ ಒಂದು ಸಿಟಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ಫಿರೋಜ್ ಶಾ ಯಾವ ಒಂದು ಮನೆತನಕ್ಕೆ ಸಂಬಂಧಪಟ್ಟವನ ಅಂದ್ರೆ ಬಹಮನಿ ಡೈನಸ್ಟಿ. ಓಕೆ, ಅವನ ಹೆಸರು ಮೇಲೇ ಅದು ಫಿರೋಜಾಬಾದ್ ಅಂತ ಕನ್ಸಿಡರ್ ಮಾಡಲಾಯಿತು. ಓಕೆ, ನೆಕ್ಸ್ಟ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೋಮಿ ಕೆಂಪು ಮಣ್ಣು ಪ್ರಧಾನವಾಗಿದೆ? ನೋಡ್ರಿ, ಲೋಮಿ ಕೆಂಪು ಮಣ್ಣು, ಇಲ್ಲಿ ಲೋಮಿ ಕೆಂಪು ಮಣ್ಣು ಅಥವಾ ಲೋಮಿ ರೆಡ್ ಸಾಯಿಲ್, ಲೋಮಿ ಅಂತ ಬರಿಬೋದು ನೀವು ಈ ಥರ ಇಂಗ್ಲೀಷಲ್ಲಿ. ಲೋಮಿ ರೆಡ್ ಸಾಯಿಲ್ ಇದು ಹೆಚ್ಚಾಗಿ ಇರೋದಂದರೆ ಶಿವಮೊಗ್ಗ ಮತ್ತು ಹಾಸನ. ಇಲ್ಲಿ ಆಪ್ಷನಲ್ಲಿ ಕರೆಕ್ಟ್ ಹಾಸನ ಆಗತ್ತಾ? ಶಿವಮೊಗ್ಗ. ಓಕೆ, ಶಿವಮೊಗ್ಗದಲ್ಲಿ ಮತ್ತು ಹಾಸನದಲ್ಲಿ. ಓಕೆ, ಇದು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಕರ್ನಾಟಕದ ಫೋಕಸ್ ಇಟ್ಕೊಂಡು ನಾನು ಈ ಒಂದು ಕ್ವಶನ್ ಪೇಪರನ್ನು ತಯಾರು ಮಾಡಿದ್ದೀನಿ. ಓಕೆ, ನಿಮಗೆ ಮುಂಬರುವ ಒಂದು ಎಲ್ಲ ಎಕ್ಸಾಮ್ಗಳಿಗೆ ಒಂದು ಈಸಿ ಆಗಲಿ ಅಂತ ನಾನು ಮಾಡಿರ್ತೀನಿ. ಭಾರತ ಸ್ವಾತಂತ್ರ್ಯದ ಮೊದಲು ಈ ಕೆಳಗಿನ ಯಾವ ಯೋಜನೆಗಳನ್ನು ಪೂರ್ಣಗೊಳಿಸಲಾಯಿತು? ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಯಾವ ಯೋಜನೆಗಳನ್ನು ಪೂರ್ಣ ಮಾಡಿದ್ದಾರೆ? ಗೋಕಾಕ್ ಕಾಲುವೆ, ಕೃಷ್ಣರಾಜ ಸಾಗರ್ ಅಂದರೆ KRS, ವಾಣಿ ವಿಲಾಸ್ ಸಾಗರ್ ಮತ್ತು ಮಾರ್ಕೋನಹಳ್ಳಿ ಆಣೆಕಟ್ಟು. ಫ್ರೆಂಡ್ಸ್, ಇಲ್ಲಿ ಕೃಷ್ಣರಾಜ ಸಾಗರ ಅಂದರೆ KRS ಅಂತ ಗೊತ್ತು ನಿಮಗೆ, KRS ಡ್ಯಾಮ್, ಅಥವಾ ಇದಕ್ಕೆ ಕನ್ನಂಬಾಡಿ ಅಂತಲೂ ಕರೀತಾರೆ. ಕನ್ನಂಬಾಡಿ. ಓಕೆ, ಕನ್ನಂಬಾಡಿ ಅಂತಲೂ ಕರೀತಾರೆ. ಸೊ ಇದನ್ನು 1917ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಒಂದು ಹೆಸರಿನಲ್ಲಿ ಏನು ಮಾಡ್ತಾರೆ, ಅದನ್ನು ಬಿಲ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸ್ತಾರೆ. ಓಕೆ, ಮತ್ತು ಅಲ್ಲಿ ಬೃಂದಾವನ ಗಾರ್ಡನ್ ಅನ್ನೋ ಒಂದು ವರ್ಲ್ಡ್ ಫೇಮಸ್ ಗಾರ್ಡನನ್ನು ಅಲ್ಲಿ ಇಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಅಗರ ಸರೋವರವು ಈ ಕೆಳಗಿನ ಯಾವ ಕರ್ನಾಟಕದ ನಗರದಲ್ಲಿದೆ? ನೀವು ಅಗರ ಅಂದರೆ ಈ ಬೆಂಗಳೂರಲ್ಲಿ ಇರುವ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ಅಗರ ಅಂತ. ಇದು ಒಂದು ಕೋರಮಂಗಲ ಏರಿಯಾ ಸೈಡ್ ಬರುವಂಥ ಒಂದು ಏರಿಯಾ ಅಗರ. ಸೊ ಇದು ಅಗರ ಸರೋವರ ಇದು ಕಂಡುಬರೋದು ಬೆಂಗಳೂರಲ್ಲಿ. ಓಕೆನಾ, ಬೆಂಗಳೂರಲ್ಲಿ ಬರುತ್ತೆ. ನೆಕ್ಸ್ಟ್, ಕರ್ನಾಟಕದ ಕೆಳಗಿನ ಯಾವ ನಗರವನ್ನು ಭಾರತದ ಸುವರ್ಣ ನಗರ ಎಂದು ಕರೆಯಲಾಗುತ್ತದೆ? ಗೋಲ್ಡನ್ ಸಿಟಿ ಇನ್ ಕರ್ನಾಟಕ ಯಾವುದಪ್ಪ? ಈಸಿಯೆಸ್ಟ್ ಕ್ವಶನ್, ಕೋಲಾರ್. ಯಾಕಂದರೆ ಅಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಇತ್ತು. ಸೊ ಅದು ಗೋಲ್ಡ್ ಮೈನಿಂಗ್ಗೆ ಫೇಮಸ್ ಆದಂಥ ಒಂದು ಏರಿಯಾ. KGF. ಕೈಗಾ ಪರಮಾಣು ವಿದ್ಯುತ್ ಕೇಂದ್ರ ಸ್ಥಾಪಿತ ಸಾಮರ್ಥ್ಯ ಎಷ್ಟು? ಕೈಗಾ ಪರಮಾಣು ವಿದ್ಯುತ್ ಅಂದರೆ ಕೈಗಾ ಅಟೋಮಿಕ್ ಪವರ್ ಸ್ಟೇಷನ್, ಇದರ ಒಂದು ಕೆಪಾಸಿಟಿ ಬಂದುಬಿಟ್ಟು 880 ಮೆಗಾವ್ಯಾಟ್. ಇದು ನಿಯರ್ ಕಾಳಿ ನದಿ ಹತ್ತಿರ ಇದು ಸಿಚುವೇಟೆಡ್ ಆಗಿದೆ. ಇದು ಕಂಡುಬಿಟ್ಟು ಎಲ್ಲಿಪ್ಪ? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಇದರ ಕೆಪಾಸಿಟಿ 880 ಮೆಗಾವ್ಯಾಟ್. ನೆಕ್ಸ್ಟ್, ಈ ಕೆಳಗೆ ಕೊಟ್ಟವರಲ್ಲಿ ಯಾರು
1907ರಲ್ಲಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನವನ್ನು ಆಯೋಜಿಸಿದರು. ಇಲ್ಲಿ 1907ರಲ್ಲಿ ಮತ್ತು 1908ರಲ್ಲಿ ಆಲೂರು ವೆಂಕಟರಾಯ್ ಅವರು ಏನು ಮಾಡ್ತಾರೆ, ಆಲ್ ಕರ್ನಾಟಕ ರೈಟರ್ಸ್ ಕಾನ್ಫರೆನ್ಸ್ ಅಂದರೆ ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನವನ್ನು ಧಾರವಾಡದಲ್ಲಿ ಇದನ್ನು ಹಮ್ಮಿಕೊಳ್ತಾರೆ ಅಥವಾ ಆಯೋಜಿಸ್ತಾರೆ. ಆಪ್ಷನ್ ಎ ಇಸ್ ಕರೆಕ್ಟ್, ಆಲೂರು ವೆಂಕಟರಾಯ. ಪಂಚಾಯತ್ಗಳಿಗೆ ಭಾರತೀಯ ಸಂವಿಧಾನದ 11ನೇ ಶೆಡ್ಯೂಲ್ನಿಂದ ಎಷ್ಟು ವಿಷಯಗಳನ್ನು ಒದಗಿಸಲಾಗಿದೆ ನೋಡಿ. 11ನೇ ಶೆಡ್ಯೂಲು, ಟೋಟಲ್ ಎಷ್ಟು ಇದಾವೆ ಶೆಡ್ಯೂಲು? 12 ಶೆಡ್ಯೂಲ್ ಇದ್ದಾವೆ. ಓಕೆ, ಇಲ್ಲಿ ಟೋಟಲ್ 12 ಶೆಡ್ಯೂಲು. ಇಲ್ಲಿ ಒಟ್ಟು 29 ಸಬ್ಜೆಕ್ಟ್ಗಳನ್ನು ಇದರಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, L1 ಶೆಡ್ಯೂಲ್ ಫಾರ್ ದ ಪಂಚಾಯತ್ಸ್. ನೆಕ್ಸ್ಟ್, ಗವಿ ಗಂಗಾಧರೇಶ್ವರ ದೇವಸ್ಥಾನ ಯಾರಿಗೆ ಸಮರ್ಪಿಸಲಾಗಿದೆ ಅಂದರೆ ಆ ಒಂದು ದೇವಾಲಯ ಯಾವ ಒಂದು ದೇವರಿಗೆ ಒಂದು ಏನಪ್ಪ ಕಟ್ಟಲಾಗಿದೆ ಅಥವಾ ಯಾವ ಒಂದು ದೇವರಿಗೆ ಅಂತ ಅದನ್ನು ಸಮರ್ಪಿಸಲಾಗಿದೆ ಅಂದ್ರೆ ಶಿವ ಇಸ್ ದ ರೈಟ್ ಆನ್ಸರ್. ಈ ಗವಿ ಗಂಗಾಧರೇಶ್ವರ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಗವಿಪುರಂ ಗುಹೆ ಮಂದಿರ ಅಥವಾ ಟೆಂಪಲ್ ಅಂತಲೂ ಕರೀತಾರೆ, ಗವಿಪುರಂ ಕೇವ್ ಟೆಂಪಲ್. ಓಕೆ, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೋಮಿ ಕೆಂಪು ಮಣ್ಣು ಪ್ರಧಾನವಾಗಿದೆ? ಸೊ ಇದು ರಿಪೀಟೆಡ್ ಕ್ವೆಶ್ಚನ್ ಆಗಿದೆ. ಓಕೆ, ಸೊ ಇದು ನಾರ್ಮಲ್ ಆಗಿ ಬಂದುಬಿಟ್ಟು ಸೇಮ್ ಹಾಸನ ಮತ್ತು ಶಿವಮೊಗ್ಗ ಬರುತ್ತೆ. ನೆಕ್ಸ್ಟ್, ಕೃಷ್ಣಾ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ? ಕೃಷ್ಣಾ ನದಿ ಈ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಗೋದಾವರಿ ಬಿಟ್ಟರೆ ಒಂದು ಪ್ರಮುಖವಾದಂಥ ನದಿ. ಇದು ಟೋಟಲಾಗಿ 1300 ಕಿಲೋಮೀಟರ್ ಒಂದು ಫ್ಲೋ ಆಗ್ತದೆ. ಓಕೆ, ಟೋಟಲು 4 ಸ್ಟೇಟ್ಗಳಲ್ಲಿ ಅಂದರೆ ಒಂದು ಫಸ್ಟು ಸ್ಟಾರ್ಟಿಂಗು ಮಹಾರಾಷ್ಟ್ರದಲ್ಲಿ, ಆಮೇಲೆ ಕರ್ನಾಟಕದಲ್ಲಿ, ಆಮೇಲೆ ತೆಲಂಗಾಣದಲ್ಲಿ. ಓಕೆ, ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ್ AP-ದಲ್ಲಿ. ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ, ಆಂಧ್ರ ಪ್ರದೇಶದಲ್ಲಿ ಕೊನೆಗೊಳ್ತದೆ, ಅಂದರೆ ಹೋಗಿ ಬಂಗಾಳೋಪಸಾಗರಕ್ಕೆ ಸೇರ್ತದೆ. ಮಹಾರಾಷ್ಟ್ರದಲ್ಲಿ ಈ ಸಾತಾರ ಜಿಲ್ಲೆಯ ಮಹಾಬಲೇಶ್ವರ ಎಂಬ ಒಂದು ಸ್ಥಳದಲ್ಲಿ ಇದು ಉಗಮ ಆಗಿ ಬಂಗಾಳೋಪಸಾಗರದಲ್ಲಿ ಕೊನೆಗೊಳ್ತದೆ. ಇತ್ತೀಚೆಗೆ ಭಾರತದ ಪರಮಾಣು ಶಕ್ತಿ ಆಯೋಗದ ಸಂಶೋಧಕರು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ 14,100 ಟನ್ಗಳ ಲಿಥಿಯಂ ನಿಕ್ಷೇಪವನ್ನು ಕಂಡುಕೊಂಡಿದ್ದಾರೆ? ನೋಡಿ, ಇಲ್ಲಿ ಮಂಡ್ಯ ಈ ಜಿಲ್ಲೆಯಲ್ಲಿ ಈ ರಿಸರ್ಚರ್ಸ್ ಆಫ್ ಇಂಡಿಯಾಸ್ ಅಟೋಮಿಕ್ ಎನರ್ಜಿ ಕಮಿಷನ್ ಅವರು ಈ ಲಿಥಿಯಂ ನಿಕ್ಷೇಪ ಇದೆ ಅಂತ ಇದನ್ನು ಕಂಡುಹಿಡಿದಿದ್ದಾರೆ, ಮಂಡ್ಯ. ಓಕೆ, ಯಾಕೆಂದರೆ ಲಿಥಿಯಂ ಇದು ಇಷ್ಟು ರೇರ್ ಇದೆ ಅಂದರೆ ಇದರಲ್ಲಿ ಏನಪ್ಪ ಈ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಬ್ಯಾಟ್ರೀಸ್ ಫಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಈಗ ಬೇಕಿದ್ರೆ ನಿಮ್ಮ ಮೊಬೈಲಲ್ಲೇ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಅದನ್ನು ಬಿಲ್ಟ್ ಮಾಡಿರ್ತಾರೆ. ಯಾವ ಬ್ಯಾಟ್ರಿ ಇರುತ್ತೆ? ಲಿಥಿಯಂ ಅಯಾನ್ ಬ್ಯಾಟ್ರಿ. ಮತ್ತು ಇಲೆಕ್ಟ್ರಿಕಲ್ ವೆಹಿಕಲಲ್ಲಿ ಕೂಡ ಈ ಒಂದು ಬ್ಯಾಟ್ರೀಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಲಿಥಿಯಮನ್ನು ಯೂಸ್ ಮಾಡ್ತಾರೆ. ಸೊ ಇದೀಗ ಒಂದು ದೊಡ್ಡ ನಿಕ್ಷೇಪ ಇದೆ ಅಂತ ಇಲ್ಲಿ ಮಂಡ್ಯದಲ್ಲಿ ಕಂಡು ಬಂದಿದೆ. ನಾಗ್ಜರಿ ಜಲವಿದ್ಯುತ್ ಕೇಂದ್ರವು ಯಾವ ನದಿಯ ಮೇಲಿದೆ? ಈ ನಾಗ್ಜರಿ ಜಲವಿದ್ಯುತ್ ಅಥವಾ ನಾಗ್ಜರಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಇದು 1979ರಲ್ಲಿ
ಇನ್ಸ್ಟಾಲ್ ಮಾಡ್ತಾರೆ ವಿತ್ ದ ಕೆಪಾಸಿಟಿ ಆಫ್ 810 ಮೆಗಾವ್ಯಾಟ್. ಇದು ಕಾಳಿ ನದಿಯ ಮೇಲೆ ಸ್ಥಾಪಿತವಾಗಿದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಕೈಗಾರಿಕೆ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ KIADB ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಈ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಅಂದರೆ KIADB ಅನ್ನು 1960ರಲ್ಲಿ ಬೈ ದ ಸ್ಟೇಟ್ ಗೌರ್ಮೆಂಟ್, ಇದನ್ನು ಒಂದು ಫಾರ್ ದ ಅಕ್ವಿಜಿಷನ್ ಆಫ್ ದಿ ಲ್ಯಾಂಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪರ್ಪೋಸಸ್. ಓಕೆ, ಇದನ್ನು 1966ರಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟು, ಎರೆಯಂಗನನು ಯಾವ ಧರ್ಮವನ್ನು ಅನುಸರಿಸಿದನು? ಎರೆಯಂಗನು ಇವನು ಜೈನ ಧರ್ಮವನ್ನು ಇವನು ಅನುಸರಿಸಿದನು. ಈ ಎರೆಯಂಗ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಬ್ಬ ದೊರೆ ಅಥವಾ ರಾಜ. ಓಕೆ, ಹೊಯ್ಸಳ ಸಾಮ್ರಾಜ್ಯ. ನೆಕ್ಸ್ಟ್, ಘಟಪ್ರಭಾ ನದಿಯು ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಇದು ಮತ್ತು ಸಿಂಪಲ್ ಕ್ವಶನ್. ಘಟಪ್ರಭಾ ಇದು ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಅಥವಾ ಉಪನದಿಯಾಗಿದೆ. ಓಕೆ, ಸೊ ಇದು ವೆಸ್ಟರ್ನ್ ಘಾಟಲ್ಲಿ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಉಗಮವಾಗಿ ಟೋಟಲ್ ಅಂದರೆ ಪೂರ್ವ ದಿಕ್ಕಿನಲ್ಲಿ ಕರ್ನಾಟಕದಲ್ಲಿ 283 ಕಿಲೋಮೀಟರ್ ಫ್ಲೋ ಆಗ್ತದೆ. ಮತ್ತು ನೆಕ್ಸ್ಟ್ ಹೋಗಿ ಕೃಷ್ಣಾ ನದಿಗೆ ಹೋಗಿ ಸೇರ್ತದೆ. ಓಕೆನಾ? ಸೊ ಇದು ಗೋಕಾಕ್ ಹತ್ತಿರ ಗೋಕಾಕ್ ಫಾಲ್ಸ್ ಅಂತ ಒಂದು ಏನಪ್ಪ ಈ ಒಂದು ಜಲಪಾತವನ್ನು ಸೃಷ್ಟಿ ಮಾಡ್ತದೆ. ಎಲ್ಲಿ? ಬೆಳಗಾಂ ಡಿಸ್ಟಿಕಲ್ಲಿ. ಟೋಟಲ್ 53 ಮೀಟರ್ ಬರುತ್ತೆ. ಇದು 53 ಮೀಟರ್ಸ್ ಇದ್ದ ಈ ಒಂದು ಫಾಲ್ಸನ್ನು ತಯಾರು ಮಾಡ್ತದೆ. ಮತ್ತು ಈ ಒಂದು ರಿವರ್ ಬೆಸ್ಸಿನಿಂದ ಕರ್ನಾಟಕ, ಮಹಾರಾಷ್ಟ್ರ ಈ ಒಂದು ರಾಜ್ಯಗಳಿಗೆ ಒಂದು ನೀರಿನ ಒಂದು ನೀರಾವರಿ ಸಂಬಂಧ ಅಥವಾ ಕೃಷಿಗೆ ನೀರನ್ನು ಪೂರೈಕೆ ಮಾಡ್ತದೆ. ಮತ್ತು ಇದರ ಒಂದು ಟ್ರಿಬ್ಯೂಟರೀಸ್ ಆದಂಥ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿಗಳು ಕೂಡ ಇಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್, ಗುರುಪುರ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಇದು ಕರ್ನಾಟಕದ ಯಾವ ನದಿಯ ಉಪನದಿಯಾಗಿದೆ? ಗುರುಪುರ್ ಅನ್ನೋದು ಗೊತ್ತು ನಿಮಗೆ. ಗುರುಪುರ್ ಇದು ನೇತ್ರಾವತಿ ನದಿಯ ಒಂದು ಉಪನದಿ ಮತ್ತು ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಓಕೆ, ಈ ಗುರುಪುರ ನದಿಯನ್ನು ಫಾಲ್ಗುನಿ ನದಿ, ಪಚ್ಚಮಗರು ನದಿ ಅಥವಾ ಕುಲೂರ್ ನದಿ ಅಂತಲೂ ಕರೆಯಲಾಗುತ್ತೆ. ಓಕೆನಾ? ಸೊ ಇದು ಮತ್ತು ಇದು ಮಂಗಳೂರು ಫೋರ್ಟ್ ಹತ್ರ ನಿಯರ್ ಇದೆ. ಓಕೆ, ನೇತ್ರಾವತಿ ನದಿ ಕರೆಕ್ಟ್. ಎರಿವೋಕೋಲನ್ ಪರ್ವಿಸೆಫಲಂ, ಎರಿವೋಕೋಲನ್ ಕರಾವೋಲೆನ್ಸ್ ಎಂದರೇನು? ಇಲ್ಲಿ ಇವು ಸಸ್ಯ ಪ್ರಭೇದಗಳಾಗಿವೆ. ಓಕೆ, ಇವು ಸಸ್ಯ ಪ್ರಭೇದಗಳಾಗಿವೆ. ಇವು ಮೇನ್ಲಿ ವೆಟ್ಲ್ಯಾಂಡ್ ಪ್ಲ್ಯಾಂಟ್ಸ್. ಓಕೆ, ದೀಸ್ ಆರ್ ದ ಸ್ಪೀಸೀಸ್ ಆಫ್ ದಿ ವೆಟ್ಲ್ಯಾಂಡ್ ಪ್ಲ್ಯಾಂಟ್ಸ್. ಅಂದರೆ ಈ ಜೌಗು ಪ್ರದೇಶ ಅಂತ ಕೇಳಿದ್ರಲ್ಲ, ಹೆಚ್ಚಾಗಿ ಈ ಜೌಗು ಪ್ರದೇಶಗಳಲ್ಲಿ ಕಂಡು ಬರ್ತಾವೆ ಇವು ಈ ಪ್ರಭೇದಗಳು. ಹೆಚ್ಚಾಗಿ ಕರ್ನಾಟಕದ ಕುಮಟ ಅಂತ ಕೇಳಿರ್ಬೋದು. ಕರ್ನಾಟಕದ ಕುಮಟಾದಲ್ಲಿ ಕಂಡು ಬರ್ತಾವ. ಮತ್ತು ಮಹಾರಾಷ್ಟ್ರದ ಸಿಂಧುದುರ್ಗ್ ಜಿಲ್ಲೆಯಲ್ಲಿ, ಸಿಂಧುದುರ್ಗ್ ಓಕೆ, ಸಿಂಧುದುರ್ಗದಲ್ಲಿ ಕಂಡು ಬರ್ತಾವ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಲ್ಹೇರ್ ಕೋಟೆ, ಶಿವನೇರಿ ಕೋಟೆ, ಪನಾಳ ಕೋಟೆಗಳು ಭಾರತದ ಯಾವ ರಾಜ್ಯದಲ್ಲಿವೆ? ನೋಡಿ ಫ್ರೆಂಡ್ಸ್,
ನಿಮಗೆ ಎಲ್ಲ ಕೋಟೆ ಬಿಟ್ಟರು ಶಿವನೇರಿ ಕೋಟೆ, ಪನ್ನಾಳ ಕೋಟೆ ಇವು ಫೇಮಸ್ಸು. ಇವು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಮಹಾರಾಷ್ಟ್ರ ಇದು ಶಿವಾಜಿ ಮಹಾರಾಜ್ ಇದ್ದಂಥ ಒಂದು ಟೈಮಲ್ಲಿ, ಅಂದರೆ ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಅಥವಾ ಈ ಒಂದು ಕೊಂಕಣ ಕರಾವಳಿ ಪ್ರಸ್ಥಭೂಮಿಗಳಲ್ಲಿ ಇವು ಕಂಡು ಬರ್ತವೆ. ಓಕೆನಾ. ಸಲೇರ್ ಕೋಟೆ, ಶಿವನೇರಿ ಕೋಟೆ, ರಾಯಗಢ, ವಿಜಯನಗರ, ವಿಜಯದುರ್ಗ ಈ ಥರ ಕೋಟೆಗಳು ಇವು 17ನೇ ಶತಮಾನದಿಂದ ಆರಂಭವಾದಂಥ ಈ ಮರಾಠ ಸಾಮ್ರಾಜ್ಯದಿಂದ ಇವು ಮತ್ತು ಪೇಶ್ವೆ ಆಳ್ವಿಕೆವರೆಗೂ ಇವು ಮುಂದುವರಿತಾವೆ. ಓಕೆ. ಸೊ ಇದು ಈ ನ್ಯೂಸ್ನಲ್ಲಿ ಯಾಕಿದೆ ಅಂದರೆ 2024 ಮತ್ತು 25ರ ಒಂದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಇವುಗಳನ್ನು ಗುರುತಿಸಲು ಭಾರತವು ಈ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳನ್ನು ಪ್ರಸ್ತಾಪಿಸಿದೆ. ಓಕೆನಾ. ನೆಕ್ಸ್ಟ್, ಇತ್ತೀಚೆಗೆ ಹಸಿರು ಜಲಜನಕ ಮತ್ತು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ NTPCಯೊಂದಿಗೆ ಯಾವ ರಾಜ್ಯ ಸರ್ಕಾರವು MOUಗೆ ಸಹಿ ಹಾಕಿದೆ? MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ NTPC ಏನು ಮಾಡ್ತದೆ, ಈ ಹಸಿರು ಜಲಜನಕ ಮತ್ತು ನವೀಕರಿಸಬಹುದಾದ ಶಕ್ತಿ ಅಂದರೆ ರಿನ್ಯೂಯಬಲ್ ಎನರ್ಜಿ ಈ ಒಂದು ಅಭಿವೃದ್ಧಿಗಾಗಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಮಹಾರಾಷ್ಟ್ರ ಸರ್ಕಾರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒನ್ ಸ್ಟ್ಯಾಂಪ್ ಸೆಂಟರ್ ಯೋಜನೆ ಯಾವ ಸಚಿವಾಲಯದಿಂದ ರೂಪಿಸಲ್ಪಟ್ಟಿದೆ? ಈ ಒಂದು ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಕೇಂದ್ರೀಯ ಪ್ರಾಯೋಜಿತ ಯೋಜನೆಯಡಿಯಲ್ಲಿ ಒಂದು ರಾಷ್ಟ್ರವ್ಯಾಪಿ 700 ಜಿಲ್ಲೆಗಳಲ್ಲಿ ಒಂದು ನಿಲುಗಡೆ ಕೇಂದ್ರಗಳನ್ನು, ಅಂದರೆ ಒನ್ ಸ್ಟ್ಯಾಂಪ್ ಅಂದರೆ ಒಂದು ನಿಲುಗಡೆ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ, ಒನ್ ಸ್ಟ್ಯಾಂಪ್ ಅನ್ನೋದು ಒನ್ ಸ್ಟಾಪ್ ಅದು, ಒನ್ ಸ್ಟಾಪ್ OSC ಒನ್ ಸ್ಟಾಪ್ ಸೆಂಟರ್ ಅಥವಾ ಒಂದು ನಿಲುಗಡೆ ಕೇಂದ್ರ ಇದನ್ನು ಸ್ಥಾಪಿಸುವುದಕ್ಕಾಗಿ ಈ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಘೋಷಿಸಿದರು. ಆಪ್ಷನ್ ಎ ಈಸ್ ದ ರೈಟ್. ಇತ್ತೀಚೆಗೆ ರಾಷ್ಟ್ರೀಯ ಆರೋಗ್ಯ ಮೇಳ ಎಲ್ಲಿ ಉದ್ಘಾಟನೆ ಆಯಿತು? ರಾಷ್ಟ್ರೀಯ ಆರೋಗ್ಯ ಮೇಳ ಇತ್ತೀಚೆಗೆ ಈ ಆಯುಷ್ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟ್ರೀಯ ಆರೋಗ್ಯ ಮೇಳವು ಫೆಬ್ರವರಿ 1ರಿಂದ ಫೆಬ್ರವರಿ 4 2024ವರೆಗೆ, ಫೆಬ್ರವರಿ 2024 ಈ ಒಂದು ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೀತದೆ. ಓಕೆ. ಸೊ ಇಲ್ಲಿ ಆನ್ಸರ್ ನವದೆಹಲಿ. 2024ರ ವಿಶ್ವ ವೆಟ್ಲ್ಯಾಂಡ್ ದಿನದ ಥೀಮ್ ಏನು? ವಿಶ್ವ ವೆಟ್ಲ್ಯಾಂಡ್ ಅಥವಾ ವೆಟ್ಲ್ಯಾಂಡ್ ಡೇ, ಜೌಗು ಭೂಮಿ, ಇದರ ಒಂದು ಥೀಮ್ ಏನು? ಥೀಮ್ ಇದ್ರದ್ದು ಏನಪ್ಪ ಅಂದ್ರೆ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಅಥವಾ ಜೌಗು ಪ್ರದೇಶಗಳು ಮತ್ತು ಮಾನವ ಯೋಗಕ್ಷೇಮ. ಓಕೆ. ಇದು ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ. ಓಕೆ. ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಆಚರಿಸಲಾಗ್ತದೆ ಅಥವಾ ವಿಶ್ವ ಜೌಗು ಪ್ರದೇಶ ಅಂತ ಆಚರಿಸಲಾಗ್ತದೆ. ಓಕೆನಾ. ಫ್ರೆಂಡ್ಸ್, ಐ ಹೋಪ್ ಇದಿಷ್ಟು ನಿಮಗೆ ಇದು ಇಷ್ಟ ಆಯ್ತಂದ್ರೆ ನಾನು ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಇನ್ನಷ್ಟು ಕ್ವಶನ್ಗಳನ್ನು ಮುಂದೆ ಏನೋ ತುಂಬ ಇದ್ದಾವೆ. ಓಕೆ. ಈ ಒಂದು ಎಲ್ಲ ಕ್ವಶನ್ಗಳನ್ನು ನಾನು ರಿವೈಸ್ ಮಾಡ್ತೀನಿ. ಅಂದರೆ ಸೊ ನಿಮಗೆ ಇಷ್ಟ ಅಂದರೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಸೊ ಆಲ್ಮೋಸ್ಟ್ ಆಲ್ ನಾನು ಇಲ್ಲಿ
ಟೋಟಲ್ 100 ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಒಂದು ಪ್ರಿಪೇರ್ ಮಾಡಿ ಎಲ್ಲ ಈ ಒಂದು ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಎಲ್ಲ ಥರದ ಇತಿಹಾಸ, ಭೂಗೋಳ, ಎಕನಾಮಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರು, ಬಯೋಡೈವರ್ಸಿಟಿ, ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ, ಈ ಥರ ಎಲ್ಲ ಒಂದು ಕ್ವಶನ್ಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾವೆ. ಸೊ ಈ ಒಂದು ವಿಡಿಯೋ ನಿಮಗೆ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ಒಂದು ಪಾರ್ಟ್ 2 ಬೇಕಾದರೆ. ಓಕೆ, ಧನ್ಯವಾದಗಳು.